ಶಯನ್ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ನ. ಶ್ರೀ ಸೂರ್ಯಾಯ ನಮಃ. ನನ್ನ ಆತ್ಮೀಯ ಮೇಷರಾಶಿಯ ವೀಕ್ಷಕರಿಗೆ ನಮ್ಮ ಇವತ್ತಿನ ವಿಡಿಯೋಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಈ 2024ನೇ ಇಸ್ವಿಯಲ್ಲಿ ಒಂದು ಗ್ರಹಗಳ ಬದಲಾವಣೆಯಿಂದ ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಒಂದು ಸಾಮಾನ್ಯ ಅನುಮಾನ ಅಂದರೆ ಅವರಿಗೆ ಯಾವ ವಿಷಯದಲ್ಲಿ ಪ್ರಗತಿ ಇದೆ ಮತ್ತು ಯಾವ ವಿಷಯದಲ್ಲಿ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇಷ್ಟೆಲ್ಲ ವಿಷಯವನ್ನು ನಾವಿವತ್ತು ಚಿಂತನೆಯನ್ನು ಮಾಡಿಕೊಳ್ಳೋಣ. ಅದರಿಂದ ನಿಮಗೆ ಈ ವರ್ಷ ಪೂರ್ತಿ ಯಾವ ವಿಷಯದಲ್ಲಿ ಮುಂದುವರಿಯಬೇಕು, ಯಾವ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅಂತ ಅನ್ನೋ ಒಂದು ಕಲ್ಪನೆ ನಿಮಗೆ ಖಂಡಿತವಾಗಿಯೂ ಬರುತ್ತೆ. ಇದೊಂದು ಅಪ್ರಾಕ್ಸಿಮೇಟ್ಲಿ ಒಂದು ಅನುಮಾನ. ಯಾಕೆ ಅಂದರೆ ವರ್ಷ ಪೂರ್ತಿಯಾಗಿ ಪ್ರತಿ ಮಾಸದಲ್ಲೂ ಕೂಡ ಗ್ರಹಗಳ ಬದಲಾವಣೆ ಆಗ್ತಾನೇ ಇರುತ್ತೆ. ಅದರಿಂದಲೂ ಕೂಡ ನಿಮ್ಮ ಜೀವನ ಕ್ರಮದ ಮೇಲೆ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಆದರೂ ಕೂಡ ಮಹತ್ವವಾದಂಥ ಒಂದು 3 ಗ್ರಹಗಳು, ಒಂದು ಶನಿ ಮತ್ತು ಒಂದು ಗುರು ಮತ್ತು ಒಂದು ರಾಹುಗೆ ಸಂಬಂಧಪಟ್ಟಂತೆ, ಅಂದರೆ ಈ ಗ್ರಹಗಳ ಬದಲಾವಣೆಯನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ 2024 ಮೇಷರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದೊಂದು ಕಲ್ಪನೆಯನ್ನು ನಾವು ಮಾಡಿಕೊಳ್ತೇವೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಅಂದರೆ ದತ್ತ ಚೈತನ್ಯ ಫೌಂಡೇಶನ್ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಜ್ಯೋತಿಷ್ಯ ವಿಷಯದಲ್ಲಿ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ವಿಷಯ ತಮಗೆ ಸರಿಯಾಗಿ ಮುಟ್ಟಬೇಕು. ಜ್ಯೋತಿಷ್ಯದಲ್ಲಿ ಒಂದು ನಿಖರವಾದಂಥ ಒಂದು ಕಲ್ಪನೆ ನಿಮಗೆ ಬರಬೇಕು. ವಾಸ್ತು ಅಂದರೆ ಯಾವ ರೀತಿಯಾಗಿರಬೇಕು ಅದೆಲ್ಲವೂ ಸ್ಪಷ್ಟ ಕಲ್ಪನೆ ನಿಮಗೆ ಇರಬೇಕು, ಅದರ ನಾಲೆಜ್ ಇರಬೇಕು ಅಂತ ಅರ್ಥ. ಅದರಂತೆ ಕುಂಭ ವಿವಾಹವನ್ನು ಕೂಡ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಬಹುದು. ಕುಜದೋಷಕ್ಕೆ ಯಾವ ಪರಿಹಾರವನ್ನು ಮಾಡಿಕೊಳ್ಬಹುದು, ಇದೆಲ್ಲ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆ ವಿಡಿಯೋಗಳನ್ನು ಕೂಡ ಗಮನಿಸಿ, ಆ ವಿಷಯವನ್ನು ತಿಳಿದುಕೊಳ್ಳಿ. ನಿಮಗೂ ಅನುಕೂಲ ಅಥವಾ ನಿಮಗೆ ಬೇಕಾದವರಿಗೆ ಅದನ್ನು ನೀವು ಹಂಚಿಕೊಳ್ಳಬಹುದು. ಅವರಿಗೆ ಆ ಮಾಹಿತಿಯನ್ನು ಸ್ಪಷ್ಟವಾಗಿ ಶಾಸ್ತ್ರ ರೀತಿಯಾಗಿ ಅವರಿಗೆ ಮಾಹಿತಿಯನ್ನು ಒದಗಿಸಬಹುದು. ಇದೆಲ್ಲವೂ ಅನುಕೂಲತೆ ಇರಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇವತ್ತು ಮೇಷರಾಶಿಯವರಿಗೆ ಒಂದು ಮುಖ್ಯವಾದಂಥ ವಿಷಯ ಅಂತಂದರೆ ಸುಮಾರು ಒಂದು 7-8 ಪಾಯಿಂಟ್ ಮೇಲೆ ನಾವು ಸಾಮಾನ್ಯವಾಗಿ ನಮಗೆ ಅವಶ್ಯಕತೆ ಇರುವಂಥ ಪಾಯಿಂಟ್ ಮೇಲೆ ಈ ಒಂದು ಭವಿಷ್ಯವನ್ನು ಚಿಂತನೆ ಮಾಡಿಕೊಳ್ಳೋಣ. ಮುಖ್ಯವಾಗಿ ಅಂತಂದರೆ ಶಾರೀರಿಕ ಸೌಖ್ಯದ ಮೇಲೆ ವಿಚಾರವನ್ನು ಮಾಡಿದಾಗ ನೋಡಿ, ಸಾಮಾನ್ಯವಾಗಿ ಈ 2024ರಲ್ಲಿ ಆರೋಗ್ಯದ ಸೌಖ್ಯಕ್ಕೆ ಒಂದು ಸ್ವಲ್ಪ ಮಟ್ಟಿನ ತೊಂದರೆಯನ್ನು ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಾಗುವುದು, ಹೌದಾ, ಆಲ್ರೆಡಿ ನಿಮಗೇನಾದರೂ ತೊಂದರೆ ಇತ್ತು ಅಂತಂದರೆ ಆ ತೊಂದರೆ ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಯಾವುದೇ ವಿಷಯವನ್ನು ನಿರ್ಲಕ್ಷ್ಯ ಮಾಡಿಕೊಳ್ಬೇಡಿ. ವೈದ್ಯರನ್ನು ಸಂಪರ್ಕಿಸಿ, ಆಮೇಲೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹಾಗಾಯಿತು ಅಂತಂದರೆ ಖಂಡಿತವಾಗಿ ನಿಮಗೆ ತೊಂದರೆ ಆಗೋದಿಲ್ಲ. ಇನ್ನು ಈ ಮೇ ತಿಂಗಳ ನಂತರ ಒಂದು ಗ್ರಹಗಳಲ್ಲಿ ಬದಲಾವಣೆ ಅಂತಂದರೆ ಗುರು ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದೊಂದು ಒಳ್ಳೆಯದು ಮೇಷರಾಶಿಯವರಿಗೆ. ಯಾಕೆಂದರೆ 2ನೇ ಗುರು 1ನೇ ಗುರುವಿನಿಗಿಂತ ಒಳ್ಳೆಯ ಬಲವನ್ನು ಕೊಡ್ತಾನೆ. ಅದರಿಂದ ಏನಾಗುತ್ತೆ, ಹಣಕಾಸಿನ ಸ್ಥಿತಿ ಉತ್ತಮವಾಗುತ್ತೆ. ಈ ವರ್ಷಕ್ಕೆ ಹೋಲಿಸಿದಾಗ 2023ಕ್ಕೆ ಹೋಲಿಸಿದಾಗ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುವಂತಹ ಸಾಧ್ಯತೆ ಇದೆ. ಅದರಂತೆ ಉದ್ಯೋಗದಲ್ಲಿಯೂ ಕೂಡ ಪ್ರಗತಿಯಾಗುತ್ತೆ. ಆದರೆ ಆ ಉದ್ಯೋಗ ಸ್ಥಾನಕ್ಕೆ ಮತ್ತು ಲಾಭಸ್ಥಾನಕ್ಕೆ ಶನಿಯ ಸಂಬಂಧ ಬರುವುದರಿಂದ ಸ್ವಲ್ಪ ನಿಧಾನಗತಿಯಿಂದ ನಿಮಗೆ ಏರಿಕೆಯಾಗುತ್ತೆ. ಹಾಗಾಗಿ ಅದನ್ನೇ ಚಿಂತನೆಯನ್ನು ಮಾಡ್ಕೊಂಡ್ಬಿಟ್ಟು ಅದೇ ಗುರಿಯನ್ನು ಇಟ್ಕೊಂಡ್ಬಿಟ್ಟು ಬಹಳ ಫಾಸ್ಟಾಗಿ ಹೋಗಬೇಡಿ. ಮತ್ತು ಇನ್ನು ಕುಟುಂಬ ಸೌಖ್ಯ ಅಂತಂದರೆ ನಮ್ಮ ಪಾರಿವಾರಿಕ ಸೌಖ್ಯ, ಅದು ಕೂಡ 2024ರಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಮಾಧಾನಕರ ವಾತಾವರಣ ನಿಮ್ಮ ಕುಟುಂಬದಲ್ಲಿ ಕಾಣಿಸಿ ಬರುತ್ತೆ. ಅದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಖಂಡಿತವಾಗಿರುತ್ತೆ. ಯಾವುದೇ ತರಹದ ಮೇಜರ್ ಆದಂಥ ತೊಂದರೆ ನಿಮಗೆ ಈ ವಿಷಯದಲ್ಲಿ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಇನ್ನು ವಿವಾಹ ಯೋಗ ಕೂಡ ಚೆನ್ನಾಗಿದೆ.
ಅದರಲ್ಲೂ ವಿಶೇಷವಾಗಿ ಮೇ ತಿಂಗಳ ನಂತರ, ಈಗಲೂ ಕೂಡ ಪರವಾಗಿಲ್ಲ, ಆದರೂ ಕೂಡ ಮೇ ತಿಂಗಳ ನಂತರ ನಿಮಗೆ ಒಂದು ವೇಳೆ ಅವಿವಾಹಿತರಿದ್ದರೆ ವಿವಾಹ ಯೋಗ ಖಂಡಿತವಾಗಿಯೂ ಕೂಡಿ ಬರುತ್ತೆ. ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡಿ. ಯಾಕೆಂದರೆ ಒಳ್ಳೆಯ ಕಾಲ ಬಂದಾಗ ನಾವು ಪ್ರಯತ್ನವನ್ನು ಮಾಡಿದ್ರೆ ನಮಗೆ ಅನುಕೂಲಕರವಾಗಿರುತ್ತೆ. ಸಂತಾನಕ್ಕೆ ಸಂಬಂಧಪಟ್ಟಂತೂ ಕೂಡ ನಿಮಗೆ ಒಳ್ಳೆಯ ಲಾಭ ಇದೆ. ಅದು ಇಷ್ಟು ದಿವಸದವರೆಗೆ ಒಂದು ವೇಳೆ ನೀವು ಸಂತಾನಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇತ್ತು ಅಂದರೂ ಕೂಡ ಔಷಧೋಪಚಾರಗಳನ್ನು ಮಾಡಿಕೊಳ್ಳಿ. ಅದರಿಂದಲೂ ಕೂಡ ಸಂತಾನ ಭಾಗ್ಯ, ಸಂತಾನಕ್ಕೆ ಅನುಕೂಲಕರವಾಗಿ ಗುರು ಇರ್ತಾನೆ. ಬಂಧು ಮಿತ್ರರೊಂದಿಗೆ ನಿಮ್ಮ ಸಂಬಂಧ ಸುಧಾರಿಸುತ್ತೆ. ದಾಯಾದಿಗಳಲ್ಲಿರ್ಬೋದು, ಅಣ್ಣ ತಮ್ಮಂದರಲ್ಲಿರ್ಬೋದು, ಅಕ್ಕ ತಂಗಿಯರಲ್ಲಿರಬಹುದು, ಅಥವಾ ಬಂಧು ಮಿತ್ರರಲ್ಲಿರಬಹುದು. ಒಂದು ವೇಳೆ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ವಿರಸ ಹೊಂದಿತ್ತು ಅಂತಂದರೆ ಈ ಕಾಲಾವಧಿಯಲ್ಲಿ ಆ ಸಂಬಂಧಗಳು ಸುಧಾರಣೆಯಾಗುತ್ತೆ. ಅದರಿಂದ ನಿಮಗೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ, ವಿದ್ಯಾರ್ಥಿ ಜೀವನದಲ್ಲಿ ಮಕ್ಕಳಲ್ಲಿ ಯಾರಾದರೂ ಮೇಷರಾಶಿಯವರು ಇತ್ತು ಅಂತಂದರೆ ಸ್ವಲ್ಪ ಆಲಸ್ಯತನ ಮಕ್ಕಳಿಗೆ ಇರುತ್ತೆ. ಅದನ್ನು ಹೋಗಲಾಡಿಸಿ ಸಾಧ್ಯವಾದಷ್ಟು ಪ್ರಯತ್ನವನ್ನು ಮಾಡಿ. ಯಾಕೆಂದರೆ ಸಪ್ತಮದ ಮೇಲೆ ಶನಿಯ ದೃಷ್ಟಿ ಇರೋದರಿಂದ ಮಕ್ಕಳು ಸ್ವಲ್ಪ ನಿಧಾನವಾಗಿ ಆಗ್ತಾರೆ. ಬುದ್ಧಿಗೆ ಪ್ರೇರಕವಾದಂಥ ಉಪಾಯಗಳನ್ನು ಮಾಡಿಕೊಳ್ಳಿ. ಮಕ್ಕಳಿಗೂ ಕೂಡ ಅಷ್ಟೇ, ಸ್ವಲ್ಪ ಶನಿಯ ಆರಾಧನೆ ಅಥವಾ ಆಂಜನೇಯ ದೇವಸ್ಥಾನಕ್ಕೆ ಮಕ್ಕಳನ್ನು ಕಳಿಸಿ, ಅಥವಾ ಪ್ರಜ್ಞಾ ವಿವರ್ಧನ ಸ್ತೋತ್ರ ಅಂತ ಕೂಡ ಇದೆ, ಅದನ್ನು ಕೂಡ ಮಕ್ಕಳಿಗೆ ಹೇಳಿಸಿ ವಿದ್ಯೆಗೆ ಸಂಬಂಧಪಟ್ಟಂತಹ ಉಪಾಯವನ್ನು, ಸರಸ್ವತಿಯ ಪೂಜೆಯನ್ನು ಮಾಡಿಸಿ, ಗಣಪತಿಯ ಆರಾಧನೆಯನ್ನು ಮಾಡಿಸಿ, ಅದರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಪ್ರಗತಿಯನ್ನು ನಾವು ಹೆಚ್ಚಿಸಬಹುದು. ಇದರ ಜೊತೆಗೆ ಸ್ವಲ್ಪ ಕುಟುಂಬದಲ್ಲಿ ತಂದೆ ತಾಯಿ ಹಿರಿಯರ ವಿಷಯದಲ್ಲಿ ಸ್ವಲ್ಪ ಕಾಳಜಿಯನ್ನು ತೆಗೆದುಕೊಳ್ಳಿ. ಯಾಕೆಂದರೆ ಅವರ ಆರೋಗ್ಯದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮುಂಜಾಗ್ರತೆಯನ್ನು ವಹಿಸಿಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಇಲ್ಲಿ ಸಾಲಬಾಧೆ ಆಗುವಂಥ ಸಾಧ್ಯತೆ ಇದೆ ಅಂತ ಅನ್ನೋದು ತೋರಿಸ್ತಾ ಇದೆ. ಹಾಗಾಗಿ ಬಹಳ ಏನು ಹೇಳ್ತೀವಿ, ಡೇರಿಂಗ್ ಮಾಡಿಬಿಟ್ಟು ಸಾಲವನ್ನು ಮಾಡಬೇಡಿ. ಅದನ್ನು ತೀರಿಸೋದು ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಸಾಲ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಲಿ. ಎಷ್ಟು ಬೇಕೋ, ಎಷ್ಟು ಅವಶ್ಯಕತೆ ಇದೆಯೋ, ಸಾಧ್ಯವಾಯಿತು ಅಂತಂದರೆ ಸಾಲ ಆಗದೇ ಇರೋ ಹಾಗೆ ನೋಡಿಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದು. ಇನ್ನು ವಿದೇಶ ಯೋಗ ಕೂಡ ಬರುವ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ. ಇಷ್ಟು ದಿವಸದವರೆಗೆ ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ರಿ, ಇಲ್ಲಿವರೆಗೆ ಆಗಿಲ್ಲ. ಸೊ 2024ರಲ್ಲಿ ನಿಮ್ಮ ಉದ್ಯೋಗದ ನಿಮಿತ್ತವಾಗಿಯೋ, ವ್ಯಾಪಾರದ ನಿಮಿತ್ತವಾಗಿಯೋ, ಅಥವಾ ಪರ್ಯಟನೆಗೆ ನಿಮಗೆ ವಿದೇಶಿ ಯೋಗದ ಒಂದು ಯೋಗ ಕೂಡ ಇದೆ. ಅದನ್ನು ಕೂಡ ನೀವು ಅದರ ಲಾಭವನ್ನು ತೆಗೆದುಕೊಳ್ಳಿ. ಇನ್ನು ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿರುತ್ತೆ, ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಆದರೂ ಕೂಡ ಟೋಟಲ್ ಆಗಿ ಮೇಷರಾಶಿಯವರಿಗೆ 2024ರಲ್ಲಿ ಒಳ್ಳೆಯ ಕಾಲನೇ ಅಂತ ಹೇಳಬಹುದು. ನಾನು ಹೇಳಿದಂಥ ಒಂದಷ್ಟು ಮುಂಜಾಗೃತ ಕ್ರಮಗಳನ್ನು ತೆಗೆದುಕೊಳ್ಳಿ, ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಅದರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತೇನಾದರೂ ಸಂಶಯ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ಒಳ್ಳೆಯದಾಗುತ್ತೆ.